ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ. ಸೊ ಈ ವಿಡಿಯೋ ಸ್ಪೆಷಲಿ ನಮ್ಮ ಮಲ್ಲಮ್ಮ ಅವರಿಗೋಸ್ಕರ. ಸೊ ಮಲ್ಲಮ್ಮ ಅವರು ಅವರ ಏಜಿಗೆ ಆಟ ಆಡಿದ್ದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವರಿಗೆ. ನಿಜವಾಗ್ಲೂ ಹೇಳ್ತೇನೆ, ಅವರು ಅವರ ಏಜಿಗೆ ಈ ಬಿಗ್ ಬಾಸಿಗೆ ಬಂದುಬಿಟ್ಟು ಬಿಗ್ ಬಾಸಲ್ಲಿ ಈ ಯುವಕರಿಗಿಂತಲೂ ಅಂದರೆ ಮೇ ಬಿ ನಾನು ಹೇಳ್ಬೋದು, ಸಣ್ಣ ಸಣ್ಣ ಇವು ಧನುಷ್ ಅವರು ಕೂಡ ಮಲ್ಲಮ್ಮ ಅವರಿದ್ದು ಕೂಡ ಮಲ್ಲಮ್ಮ ಅವರು ಇದ್ದರು ತುಂಬ ಡಲ್ ಆಗಿದ್ದರು. ಇವರು ನಮ್ಮ ಕಾವ್ಯ ಮತ್ತು ಸ್ಪಂದನ ಅಂತೂ ಫಸ್ಟು ಏನೂ ಟಾಸ್ಕ್ ಆಡ್ತಾ ಇರಲಿಲ್ಲ, ಎಲ್ಲದರಲ್ಲೂ ಸೋಲ್ತಾ ಇದ್ದರು. ಸೊ ಉಳಿದಂತೆ ನಮ್ಮ ಅಶ್ವಿನಿ ಅವರು ಕೂಡ ಅಷ್ಟೇ ಫಸ್ಟ್ ಏನು ಆಟ ಆಡ್ತಾ ಇರಲಿಲ್ಲ. ಬಟ್ ಮಲ್ಲಮ್ಮ ಅವರು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಬಟ್ ಮಲ್ಲಮ್ಮ ಅವರು ಹೋಗೋಕ್ಕೆ ಕಾರಣ ನನ್ನ ಪ್ರಕಾರ ಎಲ್ಲೋ ಒಂದು ಕಡೆ ಗಿಲ್ಲಿ ಜೊತೆ ತುಂಬ ಚೆನ್ನಾಗಿ ಸ್ನೇಹದಿಂದ ಇದ್ದು ಗಿಲ್ಲಿಯವರನ್ನೇ ನಾಮಿನೇಟ್ ಮಾಡ್ತಾ ಇರೋದು, ಗಿಲ್ಲಿಯವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದದ್ದು ಎಲ್ಲೋ ಒಂದು ಕಡೆ ಮಲ್ಲಮ್ಮ ಅವರಿಗೆ ಮುಳುವಾಯಿತು ಅಂತ ನನ್ನ ಅನಿಸಿಕೆ. ಇಲ್ಲವಾದಲ್ಲಿ ಇನ್ನೊಂದು ಕಡೆ ಹೇಳ್ಬೋದಿತ್ತು, ಧ್ರುವಂತ್ ಅವರು ಮತ್ತು ರಕ್ಷಿತಾ ಅವರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಧ್ರುವಂತ್ ಅವರು ಮಲ್ಲಮ್ಮ ಅವರನ್ನು ಬಕೆಟ್ ಹಿಡಿತಾ ಇದ್ದಿದ್ದು ಕರ್ನಾಟಕದ ಜನತೆ ಹೆಂಗೆ ಕಾಣಿಸ್ತು ಅಂತ ಮಲ್ಲಮ್ಮ ಅವರಿಂದ ಆಗ್ತಾ ಇಲ್ಲ. ಇವರು ಎಲ್ಲದಕ್ಕೂ ಧ್ರುವಂತ್ ಅವರು ಮತ್ತು ರಕ್ಷಿತಾ ಅವರನ್ನೇ ಒಂದು ಅಂದರೆ ಅವರ ಜೊತೆನೇ ಇರ್ತಾರೆ. ಸೊ ಇಂಡಿಪೆಂಡೆಂಟ್ ಆಗಿ ಆಡಲ್ಲ ಅನ್ನೋ ಒಂದು ಅನಿಸಿಕೆ ನಮ್ಮ ಕರ್ನಾಟಕ ಜನತೆಗೆ ಬರುವ ಹಾಗೆ ಮಾಡಿದರು ನಮ್ಮ ಧ್ರುವಂತ್ ಅವರು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಮಲ್ಲಮ್ಮ ಅವರು ಅಂದರೆ ಮಿಸ್ ಆದರು ನಮ್ಮ ಬಿಗ್ ಬಾಸಿಂದ. ಇಲ್ಲದಿದ್ದರೆ ಮೇ ಬಿ ಆ್ಯಕ್ಚುಲಿ ಅವರು 1 ವೀಕ್ 2 ವೀಕ್ 3 ವೀಕ್ ತನಕನೇ ಇರೋ ಕಂಟೆಸ್ಟೆಂಟ್. ಯಾಕಂದರೆ ಅವರ ಒಂದು ಏಜಿಗೆ ಅವರಿಗೆ ಬಿಗ್ ಬಾಸು ಹೇಳಿ ಮಾಡಿಸಿದ್ದಲ್ಲ. ಯಾಕಂದರೆ ಇಲ್ಲಿ ವ್ಯಕ್ತಿತ್ವಗಳ ಆಟದಲ್ಲಿ ಇವರಿಗೆ ಅರ್ಥನೇ ಆಗ್ತಾ ಇರಲಿಲ್ಲ, ಕೆಲವೊಂದು ಗೇಮ್ಗಳು ಇವರಿಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಸೊ ಅಲ್ಲಿ ಒಂದು ಕಡೆ ಮಿಸ್ ಹೊಡಿತು ಅಂತ ಅನಿಸ್ತಾ ಇದೆ. ಇನ್ನು ಉಳಿದಂತೆ ಟಾಸ್ಕನ್ನು ತುಂಬ ಚೆನ್ನಾಗಿ ಆಡಿದ್ದಾರೆ. ಬಟ್ ಅವರು ಮಿಸ್ ಆದರು ನಮ್ಮ ಧ್ರುವಂತ್ ಅವರ ಮತ್ತು ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿ ಅಂತ ನನ್ನ ಒಂದು ಅನಿಸಿಕೆ. ಸೊ ನಿಮ್ಗೇನು ಅನಿಸುತ್ತೆ? ನೀವು ಎಷ್ಟು ಮಾರ್ಕ್ ಕೊಡ್ತೀರಾ ಇವರಿಗೆ? ನಾನು ಇವರಿಗೆ 10ರಲ್ಲಿ 4 ಮಾರ್ಕ್ ಕೊಡ್ತೇನೆ. ಸೊ ನಿಮ್ಮ ಒಂದು ಅಂಕವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.